ಸರ್, ಈ ಸಬ್ಜೆಕ್ಟ್ಗಳ ವೆಯ್ಟೇಜ್ ಏನಾದ್ರು ಹೇಳಕ್ಕಾಗತ್ತಾ? ಚಾಪ್ಟರ್ ವೈಸ್ ವೆಯ್ಟೇಜ್ ಹೆಂಗಿರುತ್ತೆ ಖಂಡಿತ ಅಂತ ಹೇಳಿ? ಖಂಡಿತ. ಸೊ ಇದರಲ್ಲಿ ನಂಬರ್ ಸಿಸ್ಟಮ್ ಅಂತ ಬಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ನಂಬರ್ ಸಿಸ್ಟಮ್ನಲ್ಲಿ ರಿಯಲ್ ನಂಬರ್ಸ್ ಬರುತ್ತೆ, ಅದರಲ್ಲಿ 4 ಮಾರ್ಕ್ಸ್ ಅಂತೂ ಬರುತ್ತೆ, 4 ಮಾರ್ಕ್ಸ್ ಬರುತ್ತೆ. ಹಾಗೆಯೇ ಆಲ್ಜಿಬ್ರಾ ಪಾರ್ಟಲ್ಲಿ ಬಂದಾಗ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಪಾಲಿನಾಮಿಯಲ್ಸ್ ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಈ 4 ಲೆಸನಿಂದ 26 ಮಾರ್ಕ್ಸ್ ಬರುತ್ತೆ. 26 ಮಾರ್ಕ್ಸ್ ಬರುತ್ತೆ. ಇದೊಂದು ಓದ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಪಾಸಿಂಗ್ ಮಾರ್ಕ್ಸ್ 26 ಮಾರ್ಕ್ಸ್ ಇದರಲ್ಲೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದರಲ್ಲಿ 26 ಮಾರ್ಕ್ಸ್ ಮಕ್ಕಳಿಗೆ ಬರುತ್ತೆ. ನೆಕ್ಸ್ಟ್ ಟ್ರೈಗೋನೋಮೆಟ್ರಿ ಇದೆ, ಅದರಲ್ಲಿ ಇಂಟ್ರಡಕ್ಷನ್ ಟು ಟ್ರೈಗೋನೋಮೆಟ್ರಿ ಮತ್ತು ಅಪ್ಲಿಕೇಶನ್ಸ್ ಆಫ್ ಟ್ರೈಗೋನೋಮೆಟ್ರಿ, ಇದರಲ್ಲಿ 9 ಮಾರ್ಕ್ಸ್ ಕವರ್ ಆಗುತ್ತೆ. 9 ಮಾರ್ಕ್ಸ್. ಈಗ ಟ್ರೈಗೋನೋಮೆಟ್ರಿ ಅನ್ನೋದೇನು ತುಂಬ ಕಷ್ಟದ ಕಾನ್ಸೆಪ್ಟ್ ಏನಿಲ್ಲ, ಮಕ್ಕಳಿಗೆ ಬರೀ ಬೇಸಿಕ್ಸ್ ಆಫ್ ಟ್ರೈಗೋನೋಮೆಟ್ರಿ ಇರೋದು 10th ಸ್ಟ್ಯಾಂಡರ್ಡಲ್ಲಿ. ಹಾಗಾಗಿ ಮಕ್ಕಳು ಸ್ವಲ್ಪ ನಮ್ಮ ಆಲ್ಜಿಬ್ರಾ ಥರ A+B² ಫಾರ್ಮುಲಾ ಬೇಸ್ಡ್ ಲೆಸನ್ಸ್ ಇರೋದ್ರಿಂದ ಅವರು ಪ್ರಾಕ್ಟೀಸ್ ಮಾಡಿದರೆ ಐಡಿಯಾ ಬರುತ್ತೆ. ಸೊ ಈಸಿಯಾಗಿ 9 ಮಾರ್ಕ್ಸ್ ಅದರ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮಿಟ್ರಿ ಇದೆ, ಅದರಲ್ಲಿ 5 ಮಾರ್ಕ್ಸ್ ಅಂತೂ ಬರುತ್ತೆ, ವೇಟೇಜು ಬೋರ್ಡ್ ಅವ್ರು ಕೊಟ್ಟಿರೋದು. ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೊಬಬಿಲಿಟಿ ಒಳಗಡೆಗೆ 9 ಮಾರ್ಕ್ಸ್ ಬರುತ್ತೆ. ಸೊ ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇದನ್ನು ಮೀನ್ ಅಥವಾ ಮೀಡಿಯನ್ ಮೋಡ್, ಸೊ ಯಾವುದು ಮೀನ್ ಜಾಸ್ತಿ ಕೇಳ್ತಾರೆ, ಜೊತೆಗೆ 4 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ, ಓಜಿವ್ ಕರ್ವ್ ಒಂದು ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಪ್ರೊಬಬಿಲಿಟಿ. ಸೊ ಈ 2 ಲೆಸನ್ನಲ್ಲೇ 9 ಮಾರ್ಕ್ಸ್ ಅಂತೂ ಬರುತ್ತೆ. ನೆಕ್ಸ್ಟು ಟ್ರಯಾಂಗಲ್ಸ್ ಮತ್ತು ಸರ್ಕಲ್ಸಲ್ಲಿ 17 ಮಾರ್ಕ್ಸ್ ಬರುತ್ತೆ. ಟ್ರಯಾಂಗಲ್ಸಲ್ಲಿ 4 ಥೇರಮ್ ಇದೆ. ಸೊ ಆ ಥೇರಮ್ಗಳನ್ನ ಮತ್ತು ಸರ್ಕಲ್ಸಲ್ಲಿ 2 ಥೇರಮ್ ಇದೆ. ಸೊ ಈ ಥೇರಮ್ಗಳು ಎಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಅಂದರೆ ಡೈರೆಕ್ಟ್ ಕ್ವಶನ್ಸ್ ಯಾವುದಿದೆ ಅದನ್ನು ಅವರು ಫಸ್ಟ್ ಅಟೆಂಡ್ ಮಾಡಿಬಿಟ್ರು ಅಂದರೆ ಫಸ್ಟ್ ಅವರಿಗೆ 17 ಮಾರ್ಕ್ಸ್ ಇದರಲ್ಲಿ ಬಂದೋಗ್ಬಿಡುತ್ತೆ ಡೈರೆಕ್ಟ್ ಕ್ವಶನ್ಸು. ನೆಕ್ಸ್ಟು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಮತ್ತು ಸರ್ಫೇಸ್ ಏರಿಯಾ ಆ್ಯಂಡ್ ಸರ್ಫೇಸ್ ವಾಲ್ಯೂಮ್ ಲೆಸನ್ನಲ್ಲಿ 10 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲಿ 80 ಮಾರ್ಕ್ಸ್ ವೇಟೇಜ್ ಈ ಇಷ್ಟರಲ್ಲಿ ಬರುತ್ತೆ ಮ್ಯಾಥಮೆಟಿಕ್ಸ್ನಲ್ಲಿ. ಸೂಪರ್. ಇಟ್ಸ್ ಇನ್ 20 ಮಾರ್ಕ್ಸ್ ಇಂಟರ್ನಲ್ಸ್. ಸೊ ಇಂಟರ್ನಲ್ಸ್ ಅವರು FA ಮತ್ತು ಅಸೈನ್ಮೆಂಟ್ಸ್ ಅಂತೆಲ್ಲ ಬರ್ಸಿರ್ತಾರೆ ಸ್ಕೂಲ್ನಲ್ಲಿ, ಅದರ ಬೇಸಿಸ್ ಮೇಲೆ ಅವರು 20 ಮಾರ್ಕ್ಸ್ ತನಕ ಕೊಡ್ತಾರೆ. ಯೂಶಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್? ಅಂದರೆ ಮಕ್ಕಳಿಗೆ ಆವರೇಜ್ ಇಂಟರ್ನಲ್ಸ್ ಅಲ್ಲಿ ಯೂಶಲಿ ಮ್ಯಾಕ್ಸಿಮಮ್ ಮಕ್ಕಳಿಗೆ ಯಾರು ಅನ್ಯಾಯ ಮಾಡೋದಕ್ಕೆ ಹೋಗೋದಿಲ್ಲ. ಸೊ 20ಗೆ 20ನೂ ಕೊಡ್ತಾರೆ. ಸೊ ಇಲ್ಲ 18, 19, 20 ರೇಂಜಿಗಂತೂ ಮಕ್ಕಳಿಗೆ ಕೊಡ್ತಾರೆ. ಅಂದ್ರೆ ಈಗ ಮಗು ಪಾಸ್ ಆಗ್ಬೇಕಂದ್ರೆ 35 ಮಾರ್ಕ್ಸ್ ಅಲ್ವಾ ಸರ್ ಇವತ್ತು? ಇವಾಗ್ಲೂ 35 ಮಾರ್ಕ್ಸಿಗೆ. ಹೇಗೆ ಅಂತಂದ್ರೆ ಒಟ್ಟು 100ಕ್ಕೆ 35 ಬರಬೇಕು ಅನ್ನೋದಿಲ್ಲ ಇವಾಗ. ಸೊ 100ಕ್ಕೆ 20 ಮಾರ್ಕ್ಸ್ ಇಂಟರ್ನಲ್ಸ್ ಅಂತ ಇರುತ್ತಲ್ಲ, ಆ ಇಂಟರ್ನಲ್ಸ್ ಸಪ್ರೇಟ್ ಇರುತ್ತೆ. ಇನ್ನು ಮಿಕ್ಕಿದ 80 ಮಾರ್ಕ್ಸಿಗೆ ಎಕ್ಸಾಮ್ ಬರೀತಾರೆ, ಎಕ್ಸೆಪ್ಟ್ ಫಸ್ಟ್ ಲ್ಯಾಂಗ್ವೇಜ್ ಮಾತ್ರ 100 ಮಾರ್ಕ್ಸಿಗೆ ಬರೀತಾರೆ. ಸೊ ಇನ್ನು 80 ಮಾರ್ಕ್ಸಿಗೆ ಏನು ರಿಮೈನಿಂಗ್ ಸಬ್ಜೆಕ್ಟ್ಸ್ ಬರೀತಾರಲ್ಲ, ಆ 80ಕ್ಕೆ ಮಿನಿಮಮ್ 24 ಅಥವಾ 28. 24 ಅಂದರೆ 30% ಆಗುತ್ತೆ. 28 ಮಾರ್ಕ್ಸ್ ಬಂದರೆ 28 ಮಾರ್ಕ್ಸ್ ಬಂದರೆ 35% ಬರುತ್ತೆ. 35% ಆಫ್ 80 ಮಾರ್ಕ್ಸ್ ಅಂದರೆ 28 ಮಾರ್ಕ್ಸ್. ಸೊ ಈಗ ನನಗೆ ನಿಮ್ಮ ಪ್ರಕಾರ, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ಒಂದು ಮಗು 30 ಮಾರ್ಕ್ಸ್ 80ಕ್ಕೆ 30 ಮಾರ್ಕ್ಸ್ ತಗೋಬೇಕು ಅಂದರೆ, ಪಾಸ್ ಆಗಬೇಕು ಅಂದರೆ ಏನೇನು ಓದಿದ್ರೆ ಈಸಿ ಆಗತ್ತೆ ಸರ್ ಅಂತ ಹೇಳೋಕ್ಕಾಗತ್ತಾ ನನಗೆ? ಖಂಡಿತ. ಸೊ ಖಂಡಿತ ಈ ಥರ ಯಾರು ಬಿಲೋ ಆ್ಯಾವ್ರೇಜ್ ಇರೋಂಥ ಮಕ್ಕಳಿಗೆ ಈ ಥರ ಗೈಡೆನ್ಸ್ ತುಂಬಾ ಅವಶ್ಯಕತೆ ಇದೆ ಈಗಿನ ಟೈಮಲ್ಲಿ. ಯಾಕೆಂದರೆ ಒಂದು ತಿಂಗಳಲ್ಲಿ ಎಷ್ಟು ಓದಬೇಕು ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಈಗ ಹೇಳಿದೆ ಥೇರಮ್ಗಳು ಎಲ್ಲ ಎಷ್ಟು, ಫಾರ್ ಎಕ್ಸಾಂಪಲ್ 5+2 7 ಥೇರಮ್ ಇದೆ. ಆ 7 ಥೇರಮ್ನು ಪರ್ಫೆಕ್ಟಾಗಿ ಕಲ್ತ್ಬಿಡಿ. ಅದರಲ್ಲಿ 2 ಥೇರಮ್ ಬರುತ್ತೆ. ಎಷ್ಟು ಮಾರ್ಕ್ಸ್ ಆಗುತ್ತೆ ಟೋಟಲ್? ಸೊ 4 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ 7 ಮಾರ್ಕ್ಸ್ ಅಲ್ಲೇ ಥೇರಮ್ ಮೇಲೆ ಬರುತ್ತೆ. 7 ಮಾರ್ಕ್ಸು. ಅದ್ರ ಮೇಲೆ ಗ್ರಾಫ್ 4 ಮಾರ್ಕ್ಸಿಗೆ ಬರುತ್ತೆ. ಸೊ ಗ್ರಾಫ್ 4 ಮಾರ್ಕ್ಸಿಗೆ ಬರುತ್ತೆ. ಸೊ ನೆಕ್ಸ್ಟು ಈ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಈ ಮೀನ್ ಮೀಡಿಯನ್ ಮೋಡ್, ಸೊ ಇದರಲ್ಲಿ ಬರುತ್ತಲ್ಲ, ಅದು ಒಂದು ಕ್ವಶನ್ಸ್ ಬರುತ್ತೆ. ಸೊ ಮೀಡಿಯನ್ ಮೋಡ್ನಲ್ಲಿ ಮೀನ್ ಫೈಂಡ್ ಔಟ್ ಮಾಡೋದನ್ನು ಕಲ್ತರು ಸಹ ಅವರಿಗೆ 4 ಮಾರ್ಕ್ಸ್ ಬರುತ್ತೆ. ಸೊ ಈ ಥರ ಅದಕ್ಕೆ ಹೇಳಿದ್ದು ನಾನು, ಕ್ವಶನ್ ಪೇಪರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡೋದ್ರಿಂದ ಐಡಿಯಾನೂ ಬರುತ್ತೆ. ಅಂದರೆ ಯಾವುದಕ್ಕೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಐಡಿಯಾನು ಮಕ್ಕಳಿಗೆ ಬರುತ್ತೆ. ಸೊ ಈ ಥರದನ್ನ ಅವರು ಪ್ರಾಕ್ಟೀಸ್ ಮಾಡಿಕೊಂಡ್ರು 30 ಮಾರ್ಕ್ಸ್ ಬರುತ್ತೆ. ಸೊ ಅದ್ರ ಮಧ್ಯೆ ಈಗ 1 ಮಾರ್ಕ್ಸಿಂದನೇ ಮಲ್ಟಿಪಲ್ ಚಾಯ್ಸ್ 8 ಕ್ವಶನ್ಸ್ ಇರುತ್ತೆ. ಸೊ ಆ ಥರದನ್ನ ಮಕ್ಕಳು ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಈಗ ಫಾರ್ಮುಲಾ, ಈಗ ಯಾವುದೋ ಒಂದು ಏರಿಯಾ ಆಫ್ ಎ ಸರ್ಕಲ್, ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ, ಏರಿಯಾ ಆಫ್ ಸರ್ಕಲ್ ಈಸ್ ಫಾರ್ಮುಲಾ ಫಾರ್ ಏರಿಯಾ ಆಫ್ ಸರ್ಕಲ್ ಈಸ್ ಡ್ಯಾಶ್ ಅಂತ ಕೇಳಿದರೆ, ಸೊ πr². ಈ ಥರ ಫಾರ್ಮುಲಾಗಳು ನಮ್ಮಲ್ಲಿ ಏನಿದೆ ಟೆಕ್ಸ್ಟ್ ಬುಕ್ನಲ್ಲಿ ಇರ್ಬೋದು, ಎಲ್ಲ ಪ್ರತಿ ಪಾಠದಲ್ಲೂ ಫಸ್ಟಿಗೆ ಎಲ್ಲ ಟೀಚರ್ಸು ಬರ್ಸಿರ್ತಾರೆ. ಅದನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿದ್ರಿ ಅಂದರೆ ಆ ಫಾರ್ಮುಲಾಗಳನ್ನು ಕಲಿತ್ರೆ ಸಾಕು, ಅದರಲ್ಲೇ 4ರಿಂದ 5 ಮಾರ್ಕ್ಸ್ ಮಕ್ಕಳಿಗೆ ಬರುತ್ತೆ. ಸೊ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡ್ತಾ ಇರ್ತೀರಿ, ಎಲ್ಲೋ ಸ್ಟ್ರಕ್ ಆದಾಗ ನೀವು ಅರ್ಧಕ್ಕೆ ನೀವು ತಪ್ಪಾಯಿತು ಅಂತ ಪೂರ್ತಿ ಸ್ಟ್ರೈಕ್ಔಟ್ ಮಾಡಿಬಿಡ್ತೀರಿ. ಸ್ಟ್ರೈಕ್ಔಟ್ ಮಾಡಬೇಡಿ, ಹಾಗೆ ಬಿಡಿ. ಅಲ್ಲಿ ನೀವು ಬರ್ದಿರೋದಕ್ಕೆ ಅದನ್ನು ಅಟ್ಲೀಸ್ಟ್ ಫಾರ್ಮುಲಾ ಸರಿ ಇತ್ತಾ, ಫಾರ್ಮುಲಾ ಸರಿ ಇದೆ, ಅರ್ಧ ಮಾರ್ಕ್ಸ್ ಕೊಡ್ತಾರೆ. SSLC ಇವ್ಯಾಲ್ಯೂಷನಲ್ಲಿ ಫಾರ್ಮುಲಾಗೂ ಮಾರ್ಕ್ಸ್ ಕೊಡ್ತಾರೆ.
ಸೊ ಹಾಗಾಗಿ ಮಕ್ಕಳಿಗೆ ಪಾಸ್ ಆಗೋದಕ್ಕೆ ಕಷ್ಟ ಇಲ್ಲ, ಫೇಲ್ ಆಗೋದಕ್ಕೆ ಕಷ್ಟಪಡ್ಬೇಕು ಇವಾಗ. ಆ ಥರ ಸಿಚುವೇಶನ್ ಇದೆ. ಈಗ ನಾನು ಈ ಥರ ಇಷ್ಟೆಲ್ಲ ನಾವು ಸೋರ್ಸಸ್ ಎಲ್ಲ ಇದೆ, ಈ ಥರ ಎಲ್ಲ ಇಟ್ಕೊಂಡು ನಾವು ಒಂದು ಐಡಿಯಾದ ಮೇಲೆ ಓದಿದ್ರೆ ಯಾವ ಕಾರಣಕ್ಕೂ ಫೇಲ್ ಆಗೋದಿಲ್ಲ. ಹಾಗಾಗಿ ಹೇಳಿದ್ದು ಫೇಲ್ ಆಗೋದಕ್ಕೆ ಕಷ್ಟಪಡಬೇಕು ಅಂತ. ಸೂಪರ್ ಸರ್. ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆ ಪಾಠ ಚಾನಲ್ ಬಂದು ನೋಡಿ. ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮ್ಗೆ ಟೈಮ್ ಇದ್ರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆ ಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆ ಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.